ಇದು ಎಕ್ಸೆಲ್ PU ಕಾಲೇಜು ಗುರುವಾಯನಕೆರೆ ಪ್ರಾಯೋಜಿತ ಅಖಾಡ ಬಿಗ್ ಫೈಟ್ ವಿಶೇಷ. ನಾನು ರಮಾಕಾಂತ್. ಕಾಂಗ್ರೆಸ್ಗೆ ಒಂದು ಕಡೆ ಸಂಪುಟ ಸಂಕಟ ತಪ್ತಾ ಇಲ್ಲ. ಸಹಜವಾಗಿ ಯಾವತ್ತೇ ಕ್ಯಾಬಿನೆಟ್ ಎಕ್ಸ್ಪೆನ್ಷನ್ ಆದಾಗಲೂ ಕೂಡ ಈ ಸನ್ನಿವೇಶಗಳ ಗಮನಿಸಿದ್ದೀವಿ. ಆದರೆ ಈ ಬಾರಿಯ ಕ್ಯಾಬಿನೆಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ತುಂಬ ಜೋರಾಗಿ ಏನಿಲ್ಲ ಅಂದರೆ ಒಂದು 10 ಜನ ರಾಜೀನಾಮೆ ಕೊಟ್ಟುಬಿಡಲಿಕ್ಕೆ ತಯಾರಿ ಸಿದ್ಧತೆ ಅಂತ ಹೇಳಿ ನಾವು ನಿನ್ನೆ ಸಂಜೆಯಿಂದನೂ ಓದ್ತಾನೇ ಇದ್ದೀವಿ. ಇದ್ರ ಬಗ್ಗೆ ತಯಾರಿ ಸಿದ್ಧತೆ, ರಾಜೀನಾಮೆ ಕೊಟ್ಟುಬಿಡ್ತಾರಂತೆ, ಮುನಿಸ್ಕೊಂಡಿದ್ದಾರಂತೆ, ಅಸಮಾಧಾನ ಅಂತೆ ಅಂತ. ಆದರೆ ಇಲ್ಲಿವರೆಗೂ ರಾಜೀನಾಮೆ ಕೊಟ್ಟಿಲ್ಲ. ಯಶವಂತರಾಯಗೌಡ ಪಾಟೀಲ್ ಒಬ್ಬರು ಬಿಟ್ಟುಬಿಟ್ರೆ ಉಳಿದವರು ರಾಜೀನಾಮೆಯನ್ನು ಕೊಟ್ಟಿಲ್ಲ. ಈಗೇನೋ ಗುಬ್ಬಿ ಶ್ರೀನಿವಾಸ್ ಅವರೇನೋ KSRTC ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಸಲ್ಲಿಸಿದ್ದಾರಂತೆ. ಅಂದರೆ ಆ ಮೂಲಕವಾಗಿಯೂ ಕೂಡ ತಮ್ಮ ಅಸಮಾಧಾನವನ್ನು ದಾಖಲಿಸ್ತಾ ಇದ್ದಾರೆ. ಸೊ ಕಾಂಗ್ರೆಸ್ ಈ ಕ್ಯಾಬಿನೆಟ್ ಎಕ್ಸ್ಪಾನ್ಷನ್ ಮಾಡುವ ಮೂಲಕ ಏನು ಸಂದೇಶವನ್ನು ಕೊಟ್ಟಿದೆ ಅಂತ ಒಂದು ಪ್ರಶ್ನೆ ಬರ್ತಾ ಇದೆ. ಸಿದ್ದರಾಮಯ್ಯನವ್ರ ಕಡೆಗೆ ಜಾಸ್ತಿ ಕ್ಯಾಬಿನೆಟ್ ಸ್ಥಾನಗಳು ಹೋಗಿದ್ಯಾ ಅಂದರೆ ಅದೂ ಇಲ್ಲ. DK ಶಿವಕುಮಾರ್ ಅವ್ರ ಕಡೆ ಹೋಗಿದ್ಯಾ ಅಂದರೆ ಅದೂ ಇಲ್ಲ. ಸರಿ, ಇಬ್ಬರ ಕಡೆಗೂ ಬೇಡ. ಸೀನಿಯಾರಿಟಿ, ಅನುಭವ, ಜ್ಞಾನ, ಇಂಥ ವಿಚಾರಗಳನ್ನು ಮಾನದಂಡವಾಗಿ ಇಟ್ಕೊಂಡು ಇಲ್ಲೇನಾದರೂ ಮಿನಿಸ್ಟ್ರಿಗಿರಿ ಕೊಟ್ಟಿದ್ದಾರಂತ ನೋಡಿದ್ರೆ ಅದು ನೆಟ್ಟಿಗೆ ಆದಂತೆ ಇಲ್ಲ. ಸರಿ, ಫಸ್ಟ್ ಟೈಮ್ MLA ಆದವ್ರಿಗೆ ತುಂಬ ಜನ ಕೊಟ್ಟಿದ್ದಾರೆ ಅಂದರೆ ಅದೂ ಇಲ್ಲ. ಒಂದಷ್ಟು ಅನುಭವ, 4 ಬಾರಿ 5 ಬಾರಿ 6 ಬಾರಿ ಯಾರೆಲ್ಲ ಶಾಸಕರಾಗಿದ್ದಾರೋ ಅವರು ಕೊಟ್ಟಿದ್ದಾರೆ ಅಂದರೆ ಅದೂ ಸರಿಯಾಗಿ ಆಗಿಲ್ಲ. ಹಾಗಾಗಿ ಇಲ್ಲಿ ಬಣಗಳನ್ನು ತಪ್ಪಿಸುವ ಸಲುವಾಗಿ ಸಿದ್ದರಾಮಯ್ಯನವ್ರ ಬಣದವ್ರಿಗೂ ಆಗಬಾರ್ದು ಅಥವಾ DK ಶಿವಕುಮಾರ್ ಬಣದವ್ರಿಗೂ ಆಗಬಾರ್ದು, ಇನ್ನೂ ಒಂದಷ್ಟು ಸೂತ್ರಗಳನ್ನು ಇಟ್ಕೊಂಡು ಏನೋ ಮಾಡಲಿಕ್ಕೆ ಹೋಗಿ ಇಡೀ ಕ್ಯಾಬಿನೆಟ್ ಒಂದು ರೀತಿಯಲ್ಲಿ ಸ್ವಲ್ಪ ಗಲಿಬಿಲಿಗೊಂಡಂತೆ ಕಾಣಿಸ್ತಾ ಇದೆಯಾ? ಸಿದ್ದರಾಮಯ್ಯನವ್ರ ಕಡೆ ಜಾಸ್ತಿ ಆಗಿಬಿಡ್ತಾರೆ, ಇಲ್ಲ DK ಶಿವಕುಮಾರ್ ಕಡೆಯವ್ರು ಜಾಸ್ತಿ ಆಗಿಬಿಡ್ತಾರೆ. ಅಲ್ಲಿ ಹೇಗಾಗುತ್ತೆ ವಿಷಯ ಅಂತ ಹೇಳಿದ್ರೆ, ಇರೋದೇ ಇಬ್ಬರು ಇಡೀ ಕ್ಯಾಬಿನೆಟಲ್ಲಿ ಅಥವಾ ಶಾಸಕರಲ್ಲಿ, ಇಲ್ಲ ಇವ್ರ ಕಡೆ ಇರಬೇಕು ಇಲ್ಲ ಅವ್ರ ಕಡೆ ಇರಬೇಕು. ಸ್ವಲ್ಪ ಜನ ತಟಸ್ಥ ಒಂದು ಸ್ಥಿತಿಯಲ್ಲಿ ಕೆಲವರು ಇರ್ತಾರೆ. ಪಾಯಿಂಟ್ ಏನಿಲ್ಲ ಅಂತ ಹೇಳಿದ್ರೆ ಅದನ್ನು ತಪ್ಪಿಸ್ಲಿಕ್ಕೆ ಹೋಗಿ ಒಂದು ರೀತಿಯಲ್ಲಿ ಅನೇಕರ ಅಸಮಾಧಾನಕ್ಕೆ ಇಡೀ ಕ್ಯಾಬಿನೆಟ್ ಇದೀಗ ಕಾರಣವಾಗಿದೆಯಾ? ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನು ಇದೀಗ ಇಲ್ಲಿ ನಾಗೇಂದ್ರ ಅವರು ನಮ್ಮ ಜಾಯ್ನ್ ಆಗಿದ್ದಾರೆ, JDSನ ವಕ್ತಾರರು. ಸ್ವಾಗತ ನಾಗೇಂದ್ರ ಬಾಬು ಅವರೇ ತಮಗೆ ಒಂದು ಡಿಬೇಟ್ಗೆ. ಇನ್ನೊಂದು ಕಡೆ ಬಸವರಾಜ್ ಇಟ್ನಾಳ್ ನಮ್ಮ ಜಾಯ್ನ್ ಆಗಿದ್ದಾರೆ, ಹಿರಿಯ ಪತ್ರಕರ್ತರು. ಸ್ವಾಗತ ಬಸವರಾಜ್ ಇಟ್ನಾಳ್ ಅವರೇ ತಮಗೆ ಒಂದು ಡಿಬೇಟ್ಗೆ. ನಾನು ಮೊದಲಿಗೆ ಬಸವರಾಜ್ ಇಟ್ನಾಳ್ ಅವ್ರನ್ನ ಕೇಳಿಬಿಡ್ತೀನಿ ಒಂದು ಸರಿ. ಕ್ಯಾಬಿನೆಟ್ ನಾವು ಗಮನಿಸ್ಕೊಂಡಾಗ ಯಾರನ್ನೋ ತಪ್ಸಕ್ಕೆ ಹೋಗಿ ಇನ್ನೂ ಕೊಟ್ಟಂಗೆ ಕಾಣಿಸ್ತಾ ಇದೆಯಾ ಇದು ಅಂಥೇಳಿ? ಈ ಬಣನೂ ಬೇಡ ಆ ಬಣನೂ ಬೇಡ, ಅದಕ್ಕೆ ಜಾಸ್ತಿ ಪ್ರಾಮಿನೆನ್ಸ್ ಕೊಟ್ಟಂಗೆ ಕಾಣಿಸ್ತಾ ಇದೆಯಾ ಇಡೀ ಕ್ಯಾಬಿನೆಟ್ ನಾವು ಗಮನಿಸಿದಾಗ ಅಂಥೇಳಿ? ಈ ಬಣನೂ ಬೇಡ ಆ ಬಣನೂ ಬೇಡ ಅಂತ 3 ಕೊಟ್ಬಿಟ್ರೆ 2 ಬಣ ಅಸಮಾಧಾನಗೊಳ್ತೀವಿ. ನಾನು ಕಾಮನ್ ಸೆನ್ಸ್ ಬರಲಿಲ್ಲ ಹೈಕಮಾಂಡ್ಗೆ. 2 ಬಣಗಳ ಅಸಮಾಧಾನ ಆಗ್ತಾರೆ, ಯಾರಿಗೂ ಜಾಸ್ತಿ ಬಂದಂಗಿಲ್ಲ. ಅಲ್ಲಿ ಏನಾಗಿದೆ, ನಿನ್ನೆ ಆಪ್ಟಿಕ್ಸ್ ಯಾರ್ದೋ ಪ್ರಾಬಲ್ಯ ಆಗಬೇಕಿತ್ತು ಅಂತ ಅಲ್ಲ, ಅನೇಕರು ಕೇಳ್ತಿರೋದು ಸೀನಿಯಾರಿಟಿ, ನಾಲೆಡ್ಜು, ಒಂದು ಅಲ್ಲಿ ಕೊಡಿ, 5-6 ಸಲ ಗೆದ್ದಿದ್ದೀವಿ. ಆ ಸಮನ್ವಯನ ಮಾಡೋದ್ರಲ್ಲಿ ಕಮಾಂಡ್ ಸೋತಿದೆ, ಅದಂತೂ ನಿಚ್ಚಳವಾಗಿ ಕಾಣ್ತಾ ಇದೆ. ಅದು ಏನಾಗಿದೆ, ನಿನ್ನೆ ಆಪ್ಟಿಕ್ಸ್ ನೋಡಿ, ಸಿದ್ದರಾಮಯ್ಯ ಪ್ರಮಾಣ ವಚನಕ್ಕೆ ಬರೋದಿಲ್ಲ, DK ಶಿವಕುಮಾರ್ ಏನು ಅಂತ ದೊಡ್ಡ ಖುಷಿಯಲ್ಲಿಲ್ಲ. ಆಮೇಲೆ ಅನೇಕ ಶಾಸಕರು ರಾಜೀನಾಮೆ ಕೊಡೋದಕ್ಕೆ ಮುಂದಾಗಿದ್ದಾರೆ. ಇದೆಲ್ಲದರ ನಡುವೆ ಮಹಿಳೆಯರಿಗೆ ಸ್ಥಾನ ಇಲ್ಲ, ಒಂದೇ ಒಂದು ಸ್ಥಾನ ಕೂಡ ಕೊಡೋಕ್ಕಾಗಲಿಲ್ಲ. ಹೀಗಾಗಿ ಈ ರೀತಿಯ ಒಂದು ಅಸಮಾಧಾನದ ಗೂಡಾಗ್ಬಿಡ್ತಲ್ಲ, ಇದೆಲ್ಲ ಒಂದು ಕಡೆ ಮನೆಯೊಳಗನ ಕಿಚ್ಚು, ವಚನಕಾರ ಮಾತ್ರ ಹೇಳೋದಾದ್ರೆ, ಮನೆಯೊಳಗನ ಕಿಚ್ಚು ಮನೆಯ ಸುಟ್ಟಲ್ಲದೆ ನೆರೆಮನೆಯ ಸುಡದವು. ಇದು ಮುಂದೆ ಎಲ್ಲೋ ಒಂದು ಕಡೆ ಇನ್ನು ಮುಂದಿನ 2 ವರ್ಷದಲ್ಲಿ ಎಲ್ಲಿ ಯಾವ 2022 ಚುನಾವಣೆ ಎದುರಿಸೋದ್ರಲ್ಲಿ ಸಮರ್ಥವಾದ ಒಂದು ಸಂಪುಟವನ್ನು ರಚನೆ ಆಗಬೇಕಿತ್ತು. ಆ ಒಂದು ಸಂಪುಟ ರಚನೆಯೇ ಪಕ್ಷದಲ್ಲಿ ಬಿರುಕು ಮೂಡಿಸ್ತದ. ಅನೇಕ ಘಟಾನುಘಟಿಗಳು, ಫಾರ್ ಎಕ್ಸಾಂಪಲ್ ನಮ್ಮ ಬೆಂಗಳೂರಿನ ಕೃಷ್ಣಪ್ಪ ಆಗ್ಲಿ, ಈ ತರದ ದೊಡ್ಡ ದೊಡ್ಡ ಬಲಾಢ್ಯ ನಾಯಕರನ್ನ ಗಡಗಣೆ ಮಾಡಿಬಿಟ್ರೆ ಮುಂದೆ ಪಕ್ಷದ ಗತಿ ಏನು ಒಂದು. ಆಮೇಲೆ ಇವತ್ತು ಬೇಲೂರು ಗೋಪಾಲಕೃಷ್ಣ ಅವ್ರು ಕರೆಸಿ ಮಾತಾಡಿದ್ರು DK ಶಿವಕುಮಾರ್. ಆಮೇಲೆ ಅದ್ರ ಬೆನ್ನಲ್ಲೇ ಹೇಳಿದ್ರು, ಯಾರಾದ್ರೂ ರಾಜೀನಾಮೆ ಕೊಡೋಗಿದ್ರೆ ಕೊಟ್ಬಿಡಿ, ಕೊಟ್ಟ ತಕ್ಷಣ ನಾನು ಸ್ವೀಕಾರ ಮಾಡ್ಬಿಡ್ತೇನೆ ಅಂತೇಳಿ. ಇದ್ರ ಅರ್ಥ ಏನು, ನನ್ನ ಹತ್ರ ಬಲ ಇದೆ, ಸಂಖ್ಯಾಬಲ ಇದೆ, ಹೋಗೋರು ಹೋಗ್ಲಿ ಇರೋರು ಇರ್ಲಿ ಅನ್ನೋ ತರ ಒಂದು ಧೋರಣೆ ಅದು. ಅದರಿಂದ ಏನಾಗುತ್ತೆ, ಈಗ ಯಾರು ಹೋಗ್ಲಿಕ್ಕಿಲ್ಲ, ಆದ್ರೆ ಆ ಒಂದು ಅಸಮಾಧಾನ ಒಳಗಡೆ ಉಳಿತದೆ ಮನಸ್ಸಲ್ಲಿ. ಆ ಅಸಮಾಧಾನ ಅದು ಅಭಿವ್ಯಕ್ತಿ ಆಗೋದು ಯಾವಾಗಂದ್ರೆ ಚುನಾವಣೆ ಹತ್ರ ಬಂದಂಗೆಲ್ಲ. ಯಾಕಂದ್ರೆ ಅವಾಗ ಬೇರೆ ಬೇರೆ ಲೆಕ್ಕಾಚಾರಗಳು ಶುರು ಆಗ್ತವೆ. ಈ ರೀತಿಯ ದೂರಗಾಮಿ ಒಂದು ತಯಾರಿಯನ್ನ, ದೂರಗಾಮಿ ಪರಿಣಾಮಗಳನ್ನ ಬಹುಶಃ ಸಿದ್ದರಾಮಯ್ಯನವರು ಆ ಒಂದು ಲೆಕ್ಕಾಚಾರ ಮಾಡಲಿ ಅನಿಸ್ತದೆ. DK ಶಿವಕುಮಾರ್ ಅವ್ರಿಗೆ ಅವಕಾಶ ಕೊಟ್ಟರೋ ಇಲ್ಲೋ ಗೊತ್ತಿಲ್ಲ ನನಗೆ, ಬಿಕಾಸ್ ಇಟ್ ಸೇಮ್ಸ್ ಹೀಸ್ ಹ್ಯಾಂಡ್ಸ್ ಆರ್ ಟೈರ್ಡ್. DK ಶಿವಕುಮಾರ್ ಪದೇ ಅನೇಕ ಶಾಸಕರು ಹೇಳಿದ್ರಲ್ಲ, ನನಗೆ ಮಾತು ಕೊಟ್ಟಿದ್ರು. ಇವ್ರು ಬಿಡಿ, ರಾಮಲಿಂಗಾರೆಡ್ಡಿ ಅವರು ಅದನ್ನೇ ಹೇಳಿದ್ರಲ್ಲ, ನನಗೆ ಮಾತು ಕೊಟ್ಟಿದ್ರು ಅಂತ. ಈಗ ಮಾತು ಕೊಟ್ಟಾದ್ಮೇಲೆ ಮಾತನ್ನ ಕೈಗೂಡಿಸದಂಗೆ ಕೃಷ್ಣ ಬೈರೇಗೌಡರು ದಾಖಲಿಸಿದ್ರು ಅಸಮಾಧಾನ, ಕೊಡಂಗಿದ್ರೆ ನನಗೆ ಪೂರ್ತಿ ಕೊಡಿ ಬೆಂಗಳೂರನ್ನ, ಈ ತರ ಅರ್ಧಂಬರ್ಧ ಮಾಡಬೇಡಿ ಅಂತ ಹೇಳಿ. ಕೊಟ್ಟ ಮಾತನ್ನ ನಡೆಸದಂತೆ, ಕೈಗೂಡಿಸದಂತೆ ಕೈ ಕಟ್ಟಿದ್ದು ಯಾರು? DK ಶಿವಕುಮಾರ್ ಅವ್ರಿಗೆ.
ನಾಳೆ ದಿನ ಈ ಪಕ್ಷ ಏನಾದ್ರು ಈಗ ಸರ್ಕಾರ ಏನೋ ಒಳ್ಳೆ ಕೆಲಸ ಮಾಡಿದ್ರೆ ಅದ್ರ ಶ್ರೇಯಸ್ಸು ಡಿ ಕೆ ಶಿವಕುಮಾರ್ ಅವ್ರಿಗೆ ಮಾತ್ರ ಹೋಗೋದಿಲ್ಲ, ಇಡೀ ಕಾಂಗ್ರೆಸ್ ಪಕ್ಷ ಕಲೆಕ್ಟಿವ್ ಲೀಡರ್ಶಿಪ್ ಅಂತ ಹೇಳ್ತದೆ. ಏನಾದ್ರು ಎಡವಟ್ಟಾದ್ರೆ ಡಿ ಕೆ ಶಿವಕುಮಾರ್ ತಲೆದಂಡ. ಹೀಗಿರುವಾಗ ಈ ಒಂದು ಸಂದಿಗ್ಧದಲ್ಲಿ ಡಿ ಕೆ ಶಿವಕುಮಾರ್ ಅವರು ಇದ್ದಾರೆ. ಅದ್ರ ಜೊತೆಗೇನೆ ಇದೆಲ್ಲವನ್ನು ಇನ್ನು ತಿಂಗಳಗಟ್ಟಲೆ ನಾವು ಇದನ್ನ ನೋಡ್ತಾ ಹೋಗ್ಬಿಟ್ರೆ, ನಾಳೆ ಸಂಪುಟ ಹಂಚಿಕೆ, ಅದಾದ್ಮೇಲೆ ನಿಗಮ ಮಂಡಳಿಗಳು, ಇವೆಲ್ಲ ಇದೇ ಒಂದು ಅಸಮಾಧಾನಗಳಲ್ಲಿ ಕಾಂಗ್ರೆಸ್ ಪಕ್ಷ ಮತ್ತು ಮುಖ್ಯಮಂತ್ರಿ ಬ್ಯುಸಿ ಆಗ್ಬಿಟ್ರೆ ಮುಂದೆ ರಾಜ್ಯದ ಕಡೆ ಗಮನ ಕೊಡೋರು ಯಾರು? ಇಲ್ಲಿ ಬರ ಮತ್ತು ನೆರೆ ಎರಡೂ ಇದೆ ರಾಜ್ಯದಲ್ಲಿ. ಈಗ ಅದ್ರ ಆಚೆಗೆ ಚುನಾವಣೆಗಳ ಸವಾಲುಗಳಿದಾವೆ. GBA ಆಗ್ಲಿ, ಸ್ಥಳೀಯ ಸಂಸ್ಥೆಗಳಾಗ್ಲಿ, ಮುಂದೆ 2028 ವಿಧಾನಸಭೆ ಆಗ್ಲಿ, ಆಮೇಲೆ 2029 ಲೋಕಸಭೆ. ಇವೆಲ್ಲದರ ಕಡೆ ಗಮನ ಹರಿಸೋದು ಹೇಗೆ? ಇಷ್ಟೆಲ್ಲ ಒಂದು ಏನಂತಾರೆ ಅಸಮಾಧಾನವನ್ನ ತೆಕ್ಕೆಯಲ್ಲಿಟ್ಟುಕೊಂಡು ಹೇಗೆ ಮುಂದುವರಿಯೋದು? ದೀಸ್ ಆರ್ ಬಿಗರ್ ಕ್ವಶನ್ಸ್ ಫೇಸಿಂಗ್ ಕಾಂಗ್ರೆಸ್ ಟುಡೇ.